ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ. ಅನೇಕರು ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಕಾಲ್ ಮಾಡ್ತೀರಾ ಮತ್ತು ಒಳ್ಳೆ ರೀತಿಯಲ್ಲಿ ನಮ್ಮೊಟ್ಟಿಗೆ ಒಂದು ಸಂಪರ್ಕ ಇಟ್ಕೊಂಡಿದ್ದೀರಾ. ಅದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮ ಇನ್ನೂ ಅನೇಕರು ಕೇಳಿ ಇದರ ಮೂಲಕ ಆಶೀರ್ವಾದ ಹೊಂದುವಂತೆ ನೀವು ಪ್ರಾರ್ಥನೆ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಂದಿನ ವೇದ ಭಾಗವು ಧ್ಯಾನಕ್ಕಾಗಿ ಆರಿಸಿಕೊಂಡದ್ದು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ ರೂಢಿ ಇತ್ತು. ಆತನು ಶಿಷ್ಯರೊಟ್ಟಿಗೆ ಯಥಾಪ್ರಕಾರ, ಅಂದರೆ ಗುರುವಾರ ರಾತ್ರಿ ಸಮಯದಲ್ಲಿ, ಶುಕ್ರವಾರ ಶಿಲುಬೆಗೆ ಹಾಕುವುದಕ್ಕೆ ಹೋಗುವಂಥ ದಿನಕ್ಕಿಂತ ಮುಂಚೆನೇ ಆತನು ಶಿಷ್ಯರೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿದೆ, ನಾಳೆ ಎಂಥ ಭಯಾನಕವಾಗಿರುವಂಥ ಬಹಿರಂಗವಾಗಿ ಆ ಶಿಲುಬೆಯ ಮರಣವನ್ನು ಅನುಭವಿಸಲಿಕ್ಕೆ ಹೋಗುತ್ತಾನೆ ಎಂಬುವಂಥ ವಿಷಯ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರು ಏನು ಮಾಡ್ತಾರೆ ಎಂಬುದಾಗಿ ಗೊತ್ತಿತ್ತು, ಯಾರು ಆತನ ಮೇಲೆ ಉಗುಳ್ತಾರೆ ಗೊತ್ತಿತ್ತು, ಯಾರು ಆತನನ್ನು ಈಟಿಯಿಂದ ತಿವಿತಾರೆ ಗೊತ್ತಿತ್ತು, ಯಾರು ಆತನನ್ನು ಮೊಳೆಗಳಿಂದ ಹೊಡಿತಾರೆ ಅಂತ ಗೊತ್ತಿತ್ತು, ಯಾರು ಆತನ ಕಣ್ಣನ್ನು ಮುಚ್ಚಿ ಮುಳ್ಳಿನ ಕಿರೀಟವನ್ನು ಇಡ್ತಾರೆ ಎಂಬುದಾಗಿ ಗೊತ್ತಿತ್ತು. ಪ್ರಿಯರೇ, ಎಲ್ಲವನ್ನ ಬಹಿರಂಗವಾಗಿ ಯೇಸು ಸ್ವಾಮಿ ದೇವರು ಆದ ಕಾರಣ ಆತನಿಗೆಲ್ಲವೂ ಗೊತ್ತಿತ್ತು. ಆದರೆ ಆತನು ಶರೀರಧಾರಿಯಾಗಿದ್ದ. ಆತನು ಶರೀರದಲ್ಲಿ ನಮ್ಮ ಹಾಗೆ ನೋವು, ಬಾಧೆ, ಹಸಿವೆ, ನೀರಡಿಕೆ ಎಲ್ಲವನ್ನ ಅನುಭವಿಸುವಂಥ ಒಂದು ಸ್ಥಿತಿಯಲ್ಲಿ ಸ್ವಾಮಿ ಇದ್ದ ಕಾರಣ ಈ ಮಾತನ್ನು ಹೇಳ್ತಾ ಇದ್ದಾರೆ. ಶೋಧನೆಗೆ ಒಳಗಾಗದಂತೆ. ಶೋಧನೆ ಅಂದರೆ ನಾನು ಬಿಟ್ಬಿಡ್ಬೋದು, ಬರುವಂಥ ಒಂದು ಹಿಂಸೆ ನಾನು ಬೇಡಪ್ಪ. ಅದಕ್ಕೆ ಸ್ವಾಮಿ ಇಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾರೆ, ಅಯ್ಯೋ ನನಗೆ ಬಲ ಸಾಲದು ಸ್ವಾಮಿ, ಈ ಕಪ್ಪನ್ನು ನನ್ನಿಂದ ತೆಗೆದುಹಾಕು. ಆದರೆ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಅಂತ ಸ್ವಾಮಿ ಒಪ್ಪಿಸ್ತಾರೆ. ಹಾಗಾದರೆ ಪ್ರಿಯರೇ, ಇಂಥ ಘೋರವಾದ ಒಂದು ಶಿಲುಬೆಯ ಮರಣವನ್ನು ಸ್ವಾಮಿ ಅನುಭವಿಸಬೇಕಾದ್ರೆ ಒಂದು ಸೀಕ್ರೆಟ್ ರಹಸ್ಯ ಏನು ಅಂದರೆ, ಆತನು ಪ್ರಾರ್ಥಿಸ್ತಾ ಇದ್ದನು. ಪ್ರಾರ್ಥನೆಯಲ್ಲಿ, ಆ ಪ್ರಾರ್ಥನೆಯಲ್ಲಿಯೇ ಸ್ವಾಮಿ ಆತನು ಮನುಷ್ಯನ ರೂಪ ಧರಿಸಿರೂ ಕೂಡ ಆತನು ಜಯಶಾಲಿಯಾಗಿ ಧೈರ್ಯದಿಂದ ಶಿಲುಬೆಯನ್ನು ಎದುರಿಸ್ಬೋದು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಆದರೆ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ಸ್ವಾಮಿ ಹೇಳಿರೋ ಒಂದು ಮಾತು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಏನಾಗುತ್ತೆ ಅಂತ ಕೂಡ ಅವರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಆ ಒಂದು ಶೋಧನೆಗೆ ಅವರು ಕೂತ್ಕೊಂಡು ಯೇಸ್ವಾಮಿ ಜೊತೆ ಪ್ರಾರ್ಥನೆ ಮಾಡಿದರೆ ಯೇಸ್ವಾಮಿನ ಬಿಟ್ಟು ಹೋಗ್ತಿರ್ಲಿಲ್ಲ. ಅವರು ಯೇಸುವಿನ ಹಾಗೆ ಬಲವಾಗಿ ಅವರು ಶಿಲುಬೆವರೆಗೂ ಅವರು ಯೇಸ್ವಾಮಿ ಜೊತೆಯಲ್ಲಿ ಇರ್ಬೋದಾಗಿತ್ತು ಧೈರ್ಯವಾಗಿ. ಆದರೆ ಅವರು ಬಲ ಸಾಲಲಿಲ್ಲ, ಆ ಒಂದು ಸ್ಥಿತಿಯನ್ನು ನೋಡೋಕ್ಕಾಗಲಿಲ್ಲ. ಅವರೆಲ್ಲ ಚದರಿ ಓಡಿ ಹೋದರು. ಪ್ರಿಯರೇ, ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನಾನು ನೀವು ಅನುಭವಿಸಲು ಅಸಾಧ್ಯವಾಗಿರುವುದನ್ನು ಯೇಸ್ವಾಮಿ ಆತನು ಸಾಧಿಸಿಬಿಟ್ಟಿದ್ದಾನೆ, ಮುಕ್ತಾಯ ಮಾಡಿದ್ದಾನೆ. ನಿಮ್ಮ ರಕ್ಷಣೆಗೋಸ್ಕರ ಆತನು ಆ ಶಿಲುಬೆಯ ಘೋರ ಮರಣವನ್ನು ಅನುಭವಿಸಿದ್ದಾನೆ. ಹಾಗಾದರೆ ಪ್ರಿಯರೇ, ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆ, ಹೌದು ರಾಜ, ಸೈತಾನ ನಮ್ಮನ್ನು ಶೋಧಿಸ್ತಾನೆ, ನಿನ್ನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಬೇಕೆಂಬುದಾಗಿ ಅವನು ಪ್ರಯತ್ನಿಸ್ತಾನೆ. ನಮ್ಮಲ್ಲಿರುವಂಥ ಕಷ್ಟ, ದುಃಖ, ನೋವು, ರೋಗಗಳು ನಮ್ಮನ್ನು ಕಾಡುವಾಗ, ಅಯ್ಯೋ ನನಗೆ ಈ ನಂಬಿಕೆ ಬೇಡ, ಈ ಯೇಸು ಬೇಡ, ಈ ಧರ್ಮ ಬೇಡ, ಇದು ಏನು ಬೇಡ ಎಂಬುದಾಗಿ ನಾವು ನಿನ್ನನ್ನು ತ್ಯಜಿಸುವರಾಗಿದ್ದೇವೆ. ಅನೇಕರು ನಿನ್ನನ್ನು ತ್ಯಜಿಸ್ತಾರೆ. ಕರ್ತನೇ, ನಮಗೆ ಧೈರ್ಯ ಕೊಡು, ನಮಗೆ ಪ್ರಾರ್ಥನೆ ಆತ್ಮ ಕೊಡು ಸ್ವಾಮಿ. ಕೊನೆಯವರೆಗೂ ರಾಜ್ಯ ನೀವು ಜಯಶಾಲಿಯಾದ ಹಾಗೆ ಸ್ವಾಮಿ, ಈ ಲೋಕವನ್ನು ನೀವು ಜಯಿಸಿದಂತೆಯೇ ನಾವು ಕೂಡ ಜಯಿಸುವಂತೆ ನೀನು ಸಹಾಯ ಮಾಡು. ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ಬಲಪಡಿಸು ಸ್ವಾಮಿ. ಧೈರ್ಯದಿಂದ ಅವರು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.